ಮತ್ತೆ ಅಕ್ಕ ಬಂದಿದ್ದಾರೆ ಊರಿಂದ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ಮೈ ಚಾನೆಲ್. ನಾನು ಚಂದನಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಸ್ಪೆಷಲ್, ಒನ್ ಆಫ್ ದ ಫೇಮಸ್ ಅಂತಾನೆ ಹೇಳ್ಬೋದು, ಆ ರೆಸಿಪಿನ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಮಂಡ್ಯ, ಮೈಸೂರು ಕಡೆ ಬಂದ್ರೆ ಬಿಸಿ ಬಿಸಿ ರಾಗಿ ಮುದ್ದೆ, ಪಲ್ಯ, ಉಪ್ಸಾರು ಖಾರ ತುಂಬಾ ಫೇಮಸ್ ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಇವತ್ತು ನಾವು ಒಣಮೆಣಸಿನಕಾಯಿಂದ ಉಪ್ಸಾರು ಖಾರ ಮಾಡ್ತಾ ಇದೀವಿ. ಅದಕ್ಕೆ ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಒಣಮೆಣಸಿನ್ಕಾಯಿ, ಒಂದು ಗೆಡ್ಡೆ 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಗುಂಟೂರು ಮತ್ತೆ ಬ್ಯಾಡಗಿ 2 ತಗೊಂಡಿದ್ದೀರಾ? ಗುಂಟೂರು ಒಂದ್ ಸ್ವಲ್ಪ ತಗೊಂಡಿದೀವಿ, ಖಾರ ಕಡಿಮೆ ಇರುತ್ತೆ ಅಂತ. ಬ್ಯಾಡಗಿ ಒಂದ್ ಸ್ವಲ್ಪ, ಗುಂಟೂರು. ಓಕೆ, ಈಗ ಫಸ್ಟ್ ಏನ್ ಮಾಡ್ಬೇಕತ್ತೆ ಹೇಳಿ. ಅದೇ ಮೆಣಸಿನ್ಕಾಯಿ ಹುರ್ಕೊತಾ ಇದೀವಿ. ಮೆಣಸಿನ್ಕಾಯಿ ಹುರ್ಕೋತಾ ಇದೀರಲ್ವಾ ಅತ್ತೆ? ಮೆಣಸಿನ್ಕಾಯಿ ಹುರ್ಕೊತಾ ಇದೀವಿ. ಇವ್ರು ನೋಡಿ, ಇವ್ರು ನಮ್ ದೊಡ್ಡ ಅತ್ತೆ, ನಮ್ಮ ಅತ್ತೆ ಅವರ ಅಕ್ಕ. ಇದೇನೇನಕ್ಕೆ ಯೂಸ್ ಆಗುತ್ತೆ ಅತ್ತೆ ಇದು ಉಪ್ಸಾರು ಖಾರ? ಹೇಳಿ. ಉಪ್ಸಾರು ಖಾರ ಇದು ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಜೊತೆಗೆ ಬೆಣ್ಣೆ, ಹುಚ್ಚೆಣ್ಣೆ ಅಂತ ಸಿಗುತ್ತೆ, ಅದು ತಗೊಂಡು ಅದು ಯೂಸ್ ಮಾಡ್ಬೋದು. ಮತ್ತೆ ತುಪ್ಪ, ಮೊಸರು ಎಲ್ಲ ಹಾಕೊಂಡು ತಿನ್ಬೋದು. ಉಪ್ಸಾರು ಮಾಡಿದಾಗ ಅದಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಉಪ್ಸಾರು ಮಾಡಿದಾಗ ಕಲ್ಸ್ಕೊಂಡು ಉಪ್ಸಾರು ಊಟ ಮಾಡ್ಬೋದು. ಎಣ್ಣೆ ಏನು ಹಾಕೊಳ್ಳಲ್ಲ? ಎಣ್ಣೆ ಒಂದ್ ಸ್ವಲ್ಪ ಹಾಕೋಬೇಕು. ಇದು ಎಣ್ಣೆ ಹಾಕೋದ್ರಿಂದ ಏನಕ್ಕೆ ಘಾಟ್ ಬರಲ್ಲ? ಆಮೇಲೆ ಇಟ್ಟರೆ ಕೆಡಲ್ಲ. ಜಾಸ್ತಿ ದಿನ ಇಟ್ಟು ಕೆಡಲ್ಲ. ಹುರಿದಾಗಿದೆ. ಇಷ್ಟು ಕೆಂಪಗಾದ್ರೆ ಸಾಕು. ಸಾಕು. ಬ್ಯಾಡಗಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕೂಡ ಹುರ್ಕೋಬೇಕು. ಆಗಿದೆಯಾ? ನಂತರ ಕಾಳುಮೆಣಸು ಹಾಗೆ ಜೀರಿಗೆ ಎರಡನ್ನೂ ಹುರ್ಕೋಬೇಕು. ಹುರಿದಿರೋಂಥ ಕಾಳುಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ ಇದೆಲ್ಲಾನು ಒಂದು ಪ್ಲೇಟಲ್ಲಿ ಹಾಕಿ ಅದು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದು ತಣ್ಣಗಾಗ್ಬೇಕಾದ್ರೆ ಸ್ವಲ್ಪ ತಣ್ಣಗಾದ್ರೆ ಸಾಕು. ಇಷ್ಟೇನ ಹುರ್ಕೊಳ್ಳೋದು, ಇನ್ನೇನಿಲ್ವಾ? ಅಷ್ಟೇನೆ. ಹುರಿದಿರೋಂಥ ಒಣಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗ್ತಿದ್ದಾಗೆ ಅದರಲ್ಲಿರುವಂತಹ ತೊಟ್ಟನ್ನ ಬಿಡಿಸಿ ಇಡ್ತಾ ಇದ್ದಾರೆ. ಎಲ್ಲ ತೊಟ್ಟಿದ್ದಿದೆ, ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಪೌಡರ್ ಮಾಡ್ಬಿಡೋಣ. ಫಸ್ಟ್ ಬರೀ ಮೆಣಸಿನ್ಕಾಯಿ ಮಾತ್ರ ಹಾಕೊಳ್ಳೋದಾ? ಮೆಣಸಿನ್ಕಾಯಿ ಮಾತ್ರ ಹಾಕೊಂಡು. ನಾವು ಚಿಕ್ಕವರಿದ್ದಾಗ ಹಿಂದೆ ಖಾರಗಳು ಒರಳು ಕಲ್ಲಲ್ಲೇ ರುಬ್ತಾ ಇದ್ವಿ, ಕಲ್ಲಲ್ಲಿ. ಅದು ತುಂಬಾ ಟೇಸ್ಟ್ ಆಗಿರ್ತಿತ್ತು ಕಲ್ಲಲ್ಲಿ ರುಬ್ಬಿದ್ರೆ. ಇನ್ನೂ ರುಚಿ ಜಾಸ್ತಿ. ಅದೇ ಕೈ ಉರಿತಿ ಅಂದ್ಬಿಟ್ಟು ಸ್ವಲ್ಪ ಸ್ಪೂನ್ ಸ್ಪೂನಲ್ಲಿ ರುಬ್ಕತಿದ್ವಿ. ಆಮೇಲೆ ಹಿಂದೆ ಇದನ್ನ ಖಾರ ರುಬ್ಬಿದ್ರೆ ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಫ್ರಿಡ್ಜ್ ಇರ್ಲಿಲ್ಲ ಅವಾಗೆಲ್ಲ. ಹಿಂಗೆ ತಟ್ಟೆಲಿ ಒಂದ್ ಸ್ವಲ್ಪ ಬೇಸಿಗೆ ಟೈಮ್ ರುಬ್ಬಿದ್ರೆ ಸ್ವಲ್ಪ ಗಟ್ಟಿಗೆ ಹಿಂಗೆ ತಟ್ಬಿಟ್ಟು ಬಿಸಿಲಲ್ಲಿ ಒಣಸಿಟ್ಕೊಳ್ಳೋರು. ಅದನ್ನ ಫ್ರಿಡ್ಜ್ ಇಲ್ವಲ್ಲ ಹಿಂದೆ, ಡ್ರೈ ಮಾಡಿ ಇಟ್ಕೊತಿದ್ರು. ಹಿಂಗೆ ತಟ್ಟಿ ಬಿಸಿಲಲ್ಲಿ 2 ದಿನ ಇಟ್ಬಿಟ್ಟು ಒಣಸಿಟ್ಕೊಳ್ಳೋರು. ಅದು ಬೇಕಾದಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂಡು ಉಪ್ಸಾರು ಮಾಡಿದಾಗ, ರೊಟ್ಟಿ, ಚಪಾತಿ, ರೊಟ್ಟಿ, ದೋಸೆ ಬೇಕು ಅಂದ್ರೆ ಕಲ್ಸಿ ಅದಕ್ಕೆ ಉಪ್ಸಾರಿಗೆ ಕಲ್ಸ್ಕೊಳ್ಳೋರು. ದೋಸೆ ರೊಟ್ಟಿಗೆ ಬೇಕು ಅಂದ್ರೆ ಅದಕ್ಕೊಂದ್ ಸ್ವಲ್ಪ ತುಪ್ಪ ನೀರಲ್ಲಿ ಕಲ್ಸ್ಬಿಟ್ಟು ಹಾಗೆ ಯೂಸ್ ಮಾಡೋದು. ಈಗ ನಾವು ಫ್ರಿಡ್ಜ್ ಇದೆಯಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಮೇಲೆ ಇಟ್ಕೊಬಹುದು ಅಲ್ವಾ? ನೀರ್ ಸೋಕಿಸ್ಬಾರ್ದು. ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ಕೋಬೇಕು. ಈಚೆ ಇಡ್ತೀವಿ ಅಂದ್ರೆ 1 ವಾರ ಇಟ್ಕೋಬಹುದು. ಸಾಮಾನ್ಯ ಎಲ್ಲ ಫ್ರಿಡ್ಜ್ ಇದೆಯಲ್ಲ ಇಟ್ಕೋತಾರೆ. ಈಗ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕಿ ಪುಡಿ ಮಾಡ್ಬಿಡೋಣ ಒಂದ್ ಸ್ವಲ್ಪ. ಸರಿ.
ಆಗಿದೆ ಅಲ್ವಾ ಇದು? ಆಗಿದೆ. ಇವಾಗ ಹುಣಸೆ ಹಣ್ಣು ಇದೆಯಲ್ಲ ಅದನ್ನ ಮುರಿದು ಈ ತರ ಹಾಕೋಬೇಕಾಗುತ್ತೆ, ಯಾಕೆಂದ್ರೆ ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಅದಾದ್ಮೇಲೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ, ಉಪ್ಪು, ಹುಣಸೆ ಹಣ್ಣು ಎಲ್ಲ ಹಾಕೊಂಡಿದೀರಾ? ಮೂರು. ಇದು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕೋದು. ಸ್ವಲ್ಪ ನೀರು. ಸ್ವಲ್ಪ ನೀರು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ನೀರು ಹಾಕೋತಾ ಇದ್ದೀರಾ? ಸ್ವಲ್ಪ ನೀರು ಹಾಕೋದು. ಗಟ್ಟಿ ಇದೆ. ಮಿಕ್ಸಿ ಮಾಡಾಗಿದೆ. ಸೊ ಖಾರ ನೋಡಿ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು. ಇದು ಉಪ್ಸಾರು ಖಾರಕ್ಕೆ ಒಗ್ಗರಣೆ ಹಾಕ್ತಾ ಇರೋದು. ಹಂಗೆ ಇಡ್ಬೋದು. ಒಗ್ಗರಣೆ ಹಾಕಿದ್ರೆ ತುಂಬಾ ದಿನ ಚೆನ್ನಾಗಿರುತ್ತೆ. ಎಣ್ಣೆ ಮಿಕ್ಸ್ ಆಯ್ತರ ಟೇಸ್ಟ್ ಬರುತ್ತೆ, ಕೆಟ್ಟೋಗಲ್ಲ. ಅದರಿಂದ ಬರೀ ಎಣ್ಣೆ, ಕಾಲ ಎಣ್ಣೆಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು. ಸಾಸಿವೆ ಹಾಕಿ ಒಣಮೆಣಸಿನಕಾಯಿಂದ ಮಾಡಿರುವ ಉಪ್ಸಾರು ಖಾರ ರೆಡಿ ಆಗಿದೆ. ತುಂಬಾ ರುಚಿಯಾಗಿ ಬಂದಿದೆ. ಇದು ಉಪ್ಸಾರು ಖಾರ ಅಲ್ವಾ ಅತ್ತೆ? ಯಾವ್ಯಾವ ಉಪ್ಸಾರು ಮಾಡ್ಬೋದು ಹೇಳಿ? ಹುಳ್ಳಿ ಕಾಳು, ಹೆಸರು ಕಾಳು, ಆಮೇಲೆ ತೊಗರಿ ಬೇಳೆಯಿಂದ ಮಾಡ್ಬೋದು. ಆಮೇಲಿಂದ ಅಲಸಂದೆ, ಆಮೇಲೆ ಇದು ಒಣ ಅವರೆ ಕಾಳು ಹಾಕು ಎಲ್ಲ ಮಿಕ್ಸ್ ಕಾಳುಗಳಾಕು ಮಾಡ್ಬೋದು. ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ಉಪ್ಸಾರು, ಪಲ್ಯ ಇದೆಲ್ಲ ಮಾಡಿ ಸೊಪ್ಪು ಸೇರಿಸಬಹುದು. ಕಾಳುಗಳ ಜೊತೆ ತರಕಾರಿ ಸೇರಿಸಬಹುದು. ಹಾಲು ಹಾಕಿ ಕೂಡ ಉಪ್ಸಾರು ಮಾಡ್ತಾರೆ. ಹಸಿ ಕಾಳಲ್ಲಿ ಅದೇ ಹಸಿ ಅವರೆಕಾಯಿ ಕಾಲ ಬಂದಾಗ ಅದನ್ನ ಮಾಡ್ತಾರೆ. ಹಸಿ ಅಲಸಂದೆ ಕಾಳು, ಆಮೇಲಿಂದ ತೊಗರಿ ಕಾಳು ಮಾಡ್ತಾರೆ. ಆಮೇಲೆ ಹಸಿ ಕಡ್ಲೆ ಅದರಿಂದನೂ ಉಪ್ಸಾರು ಮಾಡಿ ತಿನ್ಬೋದು. ಅದ್ರ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದು ಆ ಸೊಪ್ಪಿಂದನೂ ಉಪ್ಸಾರು ಮಾಡಿ ಹಾಲಾಕಿ ಖಾರ ಮಿಕ್ಸ್ ಮಾಡಿ ತಿನ್ಬೋದು. ಓ ಸೂಪರ್. ಗಾಜಿನ ಬಾಟಲ್ ಹಾಕಿಟ್ಕೋಬಹುದು. ಗಾಜಿನ ಡಬ್ಬಿ ಎಷ್ಟ್ ದಿನ ಇಡ್ಬೋದು? 1 ತಿಂಗಳ ಮೇಲೆ ಇಟ್ಕೋಬಹುದು. ಫ್ರಿಡ್ಜ್ ಅಲ್ಲೇ ಇದ್ರೆ. ಹೊರಗಡೆ ಇಟ್ರೆ 1 ವಾರದ ಮೇಲೆ ಇಟ್ಕೋಬಹುದು. ಸ್ನೇಹಿತರೆ, ಇವತ್ತಿನ ರೆಸಿಪಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದ್ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ್ಲೂ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ದಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.